ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಬಗ್ಗೆ ಹೆಚ್ಚುತ್ತಾ ಇದೆ ದ್ವೇಷ. ಎಸ್, ಮೆಲ್ಬೋರ್ನ್ನ ಬೊರೋನಿಯಾದಲ್ಲಿ ಹಿಂದೂ ದೇವಾಲಯಗಳ ಮೇಲೆ ದಾಳಿ. ಆಸ್ಟ್ರೇಲಿಯಾದಲ್ಲಿ ಭಾರತೀಯರಿಗೆ ಅವರ ಬಗ್ಗೆ ಹೆಚ್ಚುತ್ತಾ ಇದೆ ದ್ವೇಷ. ಮೆಲ್ಬರ್ನ್ ಎನ್ನುವಂತಹ ನಗರದಲ್ಲಿ ಬೊರೋನಿಯಾದಲ್ಲಿ ಹಿಂದೂ ದೇಗುಲಗಳ ಮೇಲೆ ದಾಳಿಯನ್ನು ನಡೆಸಲಾಗಿದೆ. ಸ್ವಾಮಿ ನಾರಾಯಣ ದೇಗುಲದಲ್ಲಿ ದುಷ್ಕರ್ಮಿಗಳಿಂದ ದಾಳಿ, ದ್ವೇಷ ಬರಹ, ಗೋಡೆ ಮೇಲೆ ಹಿಟ್ಲರ್ ಚಿತ್ರ, ಗೋ ಹೋಮ್ ಬ್ರೌನ್ ಅಂತ ಹೇಳಿ ಬರಹ. ಇದೇ ಪ್ರದೇಶದಲ್ಲಿ ಏಷ್ಯನ್ನರು ನಡೆಸುವಂತಹ ಹೋಟೆಲ್ಗಳ ಮೇಲೆಯೂ ಕೂಡ ದ್ವೇಷ ಬರಹ. ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಅಧ್ಯಕ್ಷ ಮಕರಂದ್ ಭಗವತ್ ಆಕ್ರೋಶ. ಎಸ್ ವೀಕ್ಷಕರೇ, ಬೇರೆ ದೇಶಗಳಲ್ಲಿ ಶುರುವಾಗಿದೆ ಈಗ. ಯಾಕಾಗ ಭಾರತ ದೇಶವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೋ ನಾ ಕಾಣೆ. ಆಸ್ಟ್ರೇಲಿಯಾದಲ್ಲಿ ಭಾರತೀಯರ ಬಗ್ಗೆ ದ್ವೇಷಗಳು ಹೆಚ್ಚಾಗ್ತಾ ಇರುವಂತಹ ಕಾರಣಕ್ಕಾಗಿ ಮೆರೋನಿಯಾದಲ್ಲಿ ಹಿಂದೂ ದೇಗುಲ ಒಂದಿತ್ತು. ಆ ಒಂದು ಹಿಂದೂ ದೇಗುಲದಲ್ಲಿ ಅವರು ಕೆಟ್ಟದಾಗಿ ಬರಹವನ್ನು ಬರ್ತಿದ್ದಾರೆ. ಸ್ವಾಮಿ ನಾರಾಯಣ ದೇವಸ್ಥಾನ ಅದು. ಸೊ ಅಲ್ಲಿ ದುಷ್ಕರ್ಮಿಗಳು ದ್ವೇಷದ ಬರಹವನ್ನ ಬರೆದಿದ್ದಾರೆ. ಗೋಡೆ ಮೇಲೆ ಹಿಟ್ಲರ್ ಚಿತ್ರವನ್ನ ಬರೆದು ಗೋ ಹೋಮ್ ಬ್ರೌನ್ ಅಂತ ಹೇಳಿ ಬರೆದಿರುವಂತಹ ಚಿತ್ರ ನಿಮಗೆ ಕಾಣಿಸ್ತಾ ಇದೆ. ಇದೇ ಪ್ರದೇಶದಲ್ಲಿ ಏಷ್ಯನ್ನರು ನಡೆಸಿರುವಂತಹ ಹೋಟೆಲ್ಗಳ ಮೇಲೂ ಕೂಡ ದಾಳಿಯನ್ನ ನಡೆಸಿದ್ದಾರೆ, ಬರಹವನ್ನು ಬರೆದಿದ್ದಾರೆ. ಹಿಂದೂ ಕೌನ್ಸಿಲ್ ಆಫ್ ಆಸ್ಟ್ರೇಲಿಯಾ ಅಧ್ಯಕ್ಷರಾಗಿರುವಂತಹ ಮಕರಂದ್ ಭಗವತ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಿಮ್ಗೆ ಏನು ಗೊತ್ತು ಅಂತ ಭಾರತದ ಬಗ್ಗೆ ಹೋಗಿ ಅಲ್ಲಿ ದೇವಾಲಯದ ಗೋಡೆ ಮೇಲೆ ಬರೆದಿದ್ದೀರೋ ನಿಮಗೆ ಗೊತ್ತು. ಯಾಕಂತಂದ್ರೆ ಎಲ್ಲಾ ಮನುಷ್ಯರು ಒಂದೇ, ಮನುಷ್ಯತ್ವ ಅನ್ನೋದು ಎಲ್ಲಾ ಕಡೆಗೂ ಇರುತ್ತೆ ಅಂತ ಬೇರೆ ದೇಶದವ್ರು ಹೇಳಿದ್ರು ಅನ್ಕೊಂಡ್ರು ಕೂಡ ತಪ್ಪಾಗೋದಿಲ್ಲ. ಈಗ ನಾನು ಕನ್ನಡದಲ್ಲಿ ಬಡ್ಕೊಂಡ್ರೆ ನಿಮಗಂತೂ ಅರ್ಥ ಆಗೋದಿಲ್ಲ. ಏನೇ ಇದ್ರೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್ಟ್ರೇಲಿಯನ್ನರನ್ನ ನಾವು ದ್ವೇಷ ಮಾಡೋದು ಬೇಡ. ಅವ್ರ ಬುದ್ಧಿ ಅವರೇ ಕಲಿತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.